ಹೆರಿಗೆ ನೋವಿಗೆ ಆಸ್ಪತ್ರೆಗೆ ದಾಖಲಾದ ತಾಯಿಗೆ ನಡೆದ ಅನ್ಯಾಯಕ್ಕೆ ಮಿಡಿದ ಹೃದಯಗಳ ಸಂಗಮ ಈ ಪೆನ್ ಪಾಯಿಂಟ್. ಪ್ರತಿ ವರ್ಷ ನಡೆಸುತ್ತಿರುವ ಇಫ್ತಾರ್ ಕೂಟ ಈ ಸಲ ಕೊಂಚ ಭಿನ್ನವಾಗಿ ವಿಶೇಷವಾಗಿ ಆಚರಿಸಿತು. ಇದಕ್ಕೆಲ್ಲ ಕಾರಣ ಅಡ್ಮಿನ್ ಸಫ್ವಾನ್ ಸವಣೂರಿನ ಹಿರಿಜೀವಿಗಳ ಜೊತೆಗೊಂದು ಇಫ್ತಾರ್ ಸಂಜೆ ಕಾನ್ಸೆಪ್ಟ್ ಹಾಗೂ ಅದೆಲ್ಲವನ್ನು ತನ್ನ ವಿಡಿಯೋದ ಮೂಲಕ ಸೆರೆ ಹಿಡಿದ ಸಾಬಿತ್ ಕುಂಬ್ರಾ ಅಂದರೂ ತಪ್ಪಾಗಲಾರದು. ಹೀಗೆ ಇಫ್ತಾರಿಗೆ ಒಗ್ಗಿಕೊಳ್ಳುವ ವೃದ್ಧಾಶ್ರಮ ಹುಡುಕಿದಾಗ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ಹಜರತ್ ಸಾದಾತ್ ಆಶ್ರಮ ಇರುವುದು ಗೊತ್ತಾಯಿತು. ಪುತ್ತೂರು, ಉಪ್ಪಿನಂಗಡಿ, ಸಾಲತ್ತೂರು ಆಜುಬಾಜು ಇರುವ ಸ್ನೇಹಿತರೇ ಪೆನ್ ಪಾಯಿಂಟ್ ನಲ್ಲಿದ್ದರೂ ದೂರವನ್ನು ಲೆಕ್ಕಿಸದೆ ಅಲ್ಲಾಹನ ತೃಪ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಜೆಯಷ್ಟರಲ್ಲಿ ನಮ್ಮ ಪೆನ್ ಪಾಯಿಂಟ್ ಸ್ನೇಹ ಪಡೆ ಅಲ್ಲಿಗೆ ತಲುಪಿತ್ತು. ಇಫ್ತಿಯಾರಿಗೆ ಬೇಕಾದ ಆಹಾರಗಳನ್ನು ವೃದ್ಧಾಶ್ರಮದವರೇ ತಯಾರು ಮಾಡಿದ್ದರು. ಆ ದಿನದ ಇಫ್ತಾರಿಗೆ ತಗಲುವ ವೆಚ್ಚವನ್ನು ಪೆನ್ ಪಾಯಿಂಟ್ ಭರಿಸಿತ್ತು. ಬಹುಶಃ ಇಲ್ಲಿಯವರೆಗೆ ಮಾಡಿದ ಇಫ್ತಾರು ಕೂಟದಲ್ಲಿ ಇದು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಕಾರಣ, ತಮ್ಮ ಇಳಿ ವಯಸ್ಸಿನಲ್ಲಿ ಹಲವಾರು ಕಾರಣಗಳಿಂದ ಮನೆಯಿಂದ ದೂರವಾಗಿ ಅಥವಾ ಯಾರೂ ಇಲ್ಲದೆ ಆಶ್ರಮ ಸೇರಿದ ಹಿರಿಜೀವಿಗಳು ನಮ್ಮಲ್ಲಿ ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕಾಣುತ್ತಿರುವುದು ಅವರ ಕಣ್ಣುಗಳು ಹೇಳುತ್ತಿದ್ದವು. ಒಂಥರ ಭಾವುಕ ಕ್ಷಣಗಳಿಗೆ ಇಫ್ತಾರು ಕೂಟ ಸಾಕ್ಷಿಯಾಯಿತು. ಇಫ್ತಾರ್ ನಂತರ ಪ್ರಾರ್ಥನೆ ಮುಗಿಸಿ ಒಂದಷ್ಟು ಕಾಲಗಳು ಹಿರಿಜೀವಿಗಳ ಜೊತೆ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಸ್ನೇಹಿತರಾಗಿ ಅವರೊಳಗಿನ ಮೌನವನ್ನು ಮಾತಿಗಿಳಿಸಿ ಹಗುರವಾಗಿಸಲು ಸಾಧ್ಯವಾಯಿತು ಅನ್ನುವುದೇ ಪೆನ್ ಪಾಯಿಂಟ್ ಸಾಧನೆ. ಬಹುಶಃ ನಮ್ಮ ಈ ಕಾರ್ಯಕ್ರಮದಿಂದ ಅಲ್ಲಿರುವ ಹಿರಿಜೀವಿಗಳಲ್ಲಿ ಯಾರಿಗಾದರೂ ಖುಷಿಯುಂಟಾಗಿ ಹೃದಯ ತುಂಬಿ ಅಲ್ಲಾಹನಲ್ಲಿ ಈ ಮಕ್ಕಳನ್ನು ಕಾಪಾಡು ಅನ್ನುವ ದುವಾ ಸಾಕು ನಮ್ಮ ಈ ಕಾರ್ಯಕ್ರಮ ಸಾರ್ಥಕತೆಯಾಗಲು. ಖಂಡಿತ ಇದು ಪೆನ್ ಪಾಯಿಂಟ್ ಮಾಡಿದ ಈ ವರ್ಷದ ಮೇರು ಸಾಧನೆ ಅಂದರೂ ಅತಿಶಯವಾಗದು. ನಂತರ ದುಆ ಮುಗಿಸಿ ಒಂದು ಗ್ರೂಪ್ ಫೋಟೋ ತೆಗೆದು ಏನೋ ಪಡೆದುಕೊಂಡ ಖುಷಿಯಿಂದ ಮನೆ ಕಡೆ ಹೆಜ್ಜೆ ಹಾಕಿದೆವು. आश्रम में परवरदिगार आलम ये पिन पॉइंट जो रोजा इफ्तियारी हुई है अपने दरबार में कबूल अता। ಯಾರದೋ ನೋವಿಗೆ ಮಿಡಿದ ಎಲ್ಲೋ ಇರುವ ಸೋಷಿಯಲ್ ಮೀಡಿಯಾದ ಮೂಲಕ ಒಂದಾದ ಭಾವುಕ ಹೃದಯಗಳು ಈ ಪೆನ್ ಪಾಯಿಂಟ್ ಸ್ನೇಹ ಸಾಮ್ರಾಜ್ಯದಲ್ಲಿರುವುದು. ತಮಾಷೆ, ಖುಷಿ, ಕಾಲೆಳೆತ ಜೊತೆಗೆ ತಮ್ಮಲ್ಲಿ ಒಬ್ಬರಿಗುಂಟಾಗುವ ನೋವಿಗೆ ಹೆಗಲಾಗಿ ಕಣ್ಣೀರು ಒರೆಸುವ ಬೆರಳಾಗಿ ಜೊತೆ ನಿಲ್ಲುವ ವಿಶಾಲ ಮನಸ್ಸಿನ ಸ್ನೇಹ ದೊರೆಗಳ ಕೂಟ ಈ ಪೆನ್ ಪಾಯಿಂಟ್. ರಬ್ಬು ಈ ಕೂಟವನ್ನು ಕೊನೆವರೆಗೂ ಸ್ನೇಹದ ಕಡಲಲ್ಲಿ ಅದ್ದಿ ಇಡಲಿ. ಆಮೀನ್.